ಈ ಭೀಮಾ ಬಂದ ಎಸೆಟ್ ರಚನೆ ಆಯ್ತು. ಅದಾದ ನಂತರ ಎಸೆಟ್ ರಚನೆ ಆಗೋಕ್ಕಿಂತ ಮೊದಲು ಒಂದು ಹೋರಾಟ ಆಗ್ತಿತ್ತು. ಎಸೆಟ್ ರಚನೆ ಆಗಬೇಕು, ಸರ್ಕಾರ ನೆಗ್ಲೆಕ್ಟ್ ಮಾಡ್ತಿದೆ ಅನ್ನುವಾಗ ಅಲ್ಲಿ ಕೆಲವೊಂದು ಹೆಸರು ಬರುತ್ತೆ. ಗಿರೀಶ್ ಮಟ್ಟಣ್ಣವರು, ತಿಮ್ಮರುಡ್ಡಿ ಮತ್ತು ನಾಗಲಕ್ಷ್ಮಿ ಚೌಧರಿ, ಜೊತೆಗೆ ಲಾಯರ್ ಜಗದೀಶ್ ಹೆಸರು ಕೂಡ ಕೇಳಿ ಬರುತ್ತೆ. ಅವರು ದೊಡ್ಡ ಪ್ರಮಾಣದ ಹೋರಾಟ ಮಾಡಿದ್ರು ಎನ್ನುವಂಥ 4 ಹೆಸರು ಕೇಳಿ ಬರುತ್ತೆ. ಈ 4 ಹೆಸರಿನ ಹೋರಾಟದಿಂದ ಎಸೆಟ್ ರಚನೆ ಆಯ್ತಾ ಅಥವಾ ನಾರ್ಮಲಿ ಸರ್ಕಾರ ಆಟೋಮೆಟಿಕಲಿ ಕಣ್ತೆರೆದು ಸರ್ಕಾರ ಎಸೆಟ್ ರಚನೆ ಮಾಡ್ತಂತಾನ? ಸರ್, ಒಂದು ಸರ್ಕಾರ ಏನೇ ಒಂದು ಟೀಮ್ನ ರಚನೆ ಮಾಡಿದ್ರು ಸುತ್ತೋಲೆ ಅಂತ ಹೊರಡಿಸುತ್ತೆ. ಆ ಸುತ್ತೋಲೆಯಲ್ಲಿ ಏನಿತ್ತು ಅನ್ನೋದು ಇಂಪಾರ್ಟೆಂಟು. ಆ ಸುತ್ತೋಲೆಯಲ್ಲಿ 2 ಅಂಶ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಒಂದು, ನಾಗಲಕ್ಷ್ಮಿ ಮೇಡಮ್ ಅವ್ರು ಕೊಟ್ಟಂತಹ ಮನವಿ, ಒಂದು ಪಾಯಿಂಟು. 2ನೇ ಪಾಯಿಂಟ್ ಬಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರುವಂಥ ವರ್ಡನ್ನ ಸೇರಿಸಿ ಅಲ್ಲೇನೋ ಒಂದು ನಂಬರ್ಗಳನ್ನು ಕೂಡ ಹಾಕಿರ್ತಾರೆ. ಹಂಗಿದ್ಮೇಲೆ ಸುತ್ತೋಲೆಯಲ್ಲಿ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟು. ಅಲ್ಲಿ ಯಾರೋ ಜಗದೀಶ್ ಹೇಳಿದ್ರು, ಇವ್ರು ಯಾರೋ ಮಟ್ಟಣ್ಣ ಹೇಳಿದ್ರು, ಅವ್ರು ಯಾರೋ ತಿಮ್ಮರೋಡಿ ಹೇಳಿದ್ರು, ಸೋಮ ಹೇಳ್ದ, ಇನ್ನೊಬ್ರು ಹೇಳ್ದ, ಅಲ್ಲ. ಅಲ್ಲಿ ಒಂದು ನೋಡಿ, ಸರ್ಕಾರ ಆದೇಶ ಬಂದ್ಮೇಲೆ ಒಂದಷ್ಟು ಜನ ಮಿನಿಸ್ಟರ್ಗಳು ರೀಪ್ಲೈ ಕೊಡ್ತಾರೆ. ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ದಿನೇಶ್ ಗುಂಡೂರಾವ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಬಿಜೆಪಿ ಪಕ್ಷದ ಅಂದ್ರೆ ಮೀನ್ಸ್ ಹಿಂದೂ ಸಂಘಟನೆಗಳು ಇಲ್ಲಿ ಒತ್ತಡ ತಂದ್ರು, ನಾವು ಹಂಗಾಗಿ SIT ಮಾಡೋದು ಅಂತ ಮಿನಿಸ್ಟರ್ ಹೇಳ್ತಾರೆ. ಅದೆಲ್ಲ ಒಂದ್ ಕಡೆ ಬೇಸರ ಆಗ್ತದೆ. ಅವರು ಸರ್ಕಾರ ಸುತ್ತೋಲನೆ ಓದಿಲ್ದೇನೆ ಹಿಂದೂ ಸಂಘಟನೆಗಳು ಒತ್ತಡ ತಂದ್ರು, ಹಂಗಾಗಿ ನಾವು SIT ಟೀಮ್ ಮಾಡೋದು ಅಂತ ಹೇಳ್ತಾರೆ. ಇನ್ನು ಪರಮೇಶ್ವರ್ ಅವ್ರನ್ನ ಮಾಧ್ಯಮದವ್ರು ಕೇಳಿದಾಗ ಅವ್ರಿಗೆ SIT ಟೀಮ್ ರಚನೆ ಆಗಿರೋದೇ ಗೊತ್ತಿಲ್ಲ. ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಒಂದು, ಇಲ್ಲ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏನ್ ನಿಲುವು ತಗೊಂತಾರೋ ಅದನ್ನ ನಾನು ಕಾದ್ ನೋಡ್ಬೇಕಾಗ್ತದೆ, ಇದ್ರಲ್ಲಿ ಏನ್ ನಾನು ಅಂತ SIT ಟೀಮ್ ಅಲ್ಲಿ ಏನ್ ಮಾಡಕ್ ಬರಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಆ ವ್ಯಕ್ತಿ ಹೇಳಿದ್ದಕ್ಕಿನ್ನ ಅದಕ್ಕೂ ಮುಂಚೆನೆ SIT ಟೀಮ್ ರಚನೆ ಆಗೋಗಿದೆ. ಅದಾದ್ಮೇಲೆ ಮಾಧ್ಯಮದವ್ರು ಕೇಳ್ತಾ ಇದಾರೆ, ಆ ವ್ಯಕ್ತಿ ಆತರ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಏನಾಗಿದೆ ಅಂದ್ರೆ, ರಾಜಕೀಯ ನಾಯಕರುಗಳಲ್ಲೇನೆ ಈ ಧರ್ಮಸ್ಥಳ ಪ್ರಕರಣ ವಿಚಾರದಲ್ಲಿ ಆಸಕ್ತಿ ಇಲ್ಲ. ಈಗ SIT ಟೀಮ್ ರಚನೆ ಆಯ್ತಲ್ಲ, ಮೇ ಬಿ ಸಿದ್ದರಾಮಯ್ಯ ಅವರು ಒಂದಿನದ ಹಿಂದೆ ಮಾಡಲ್ಲ ಅಂದ್ರು, ಅದಾದ್ಮೇಲೆ ಮಾಡ್ತೀವಿ ಅಂದ್ರು. ಹಂಗಿದ್ಮೇಲೆ ಯಾಕೆಂದ್ರೆ ಅವ್ರು ಹೇಳ್ತಾರೆ, ಯಾರೋ ಲಾಯರ್ಗಳು ಬಂದು ನಮ್ಗೆ ಮನವಿ ಕೊಟ್ಟಿದ್ದಕ್ಕೆ ಮಾಡಕ್ಕಾಗಲ್ಲ, ಯಾರೋ ಹೇಳಿದಕ್ಕೆ ನಾವು ಮಾಡಕ್ಕಾಗಲ್ಲ ಅಂತ ಅಂದ್ರು. ಆ ಯಾರೋ ಹೇಳಿದಕ್ಕೆ ಮಾಡಕ್ಕಾಗಲ್ಲ ಅಂದ್ರೆ ಅಲ್ಲಿ ನಾಗಲಕ್ಷ್ಮಿ ಮೇಡಮ್ ಅವ್ರದ್ದು ಕೂಡ ಒಂದು ಪಾತ್ರ ಇರುತ್ತೆ. ಅವ್ರು ಹೇಳಿದ್ರು ಅಂತ ನಾನು ಮಾಡಕ್ಕಾಗಲ್ಲ ಅಂತಾನೆ ಇತ್ತು. ಆದ್ರೂ ಕೂಡ ನಾಳೆ ಬೆಳಗ್ಗೆ ಅಷ್ಟರಲ್ಲಿ SIT ಟೀಮ್ ರಚನೆ ಆಯ್ತು. ಅದ್ರ ಹಿನ್ನೆಲೆ, ಅದ್ರ ಪೂರ್ವ ಉದ್ದೇಶಗಳು ಏನು ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ತಂಡ ಅಂತೂ ರಚನೆ ಆಗಿದೆ. ಯಾವ ಕಾರಣಕ್ಕಾಗಿದೆ ಅಂತ ಹೇಳಿ ಆ ಸುತ್ತೋಲೆಯಲ್ಲಿದೆ. ಒಟ್ಟಲ್ಲಿ ಜನದ ಎಫೆಕ್ಟ್ ಆ ಥರ ಇತ್ತು. ಜನಾದೇಶನೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ.